ಎಲ್ಲ ಅವಕಾಶ ಇದೆ. ಇರೋದನ್ನೇ ಮಾಡ್ತಾ ಇಲ್ಲ ಅವರು, ಇರೋದನ್ನೇ ಮಾಡ್ತಾ ಇಲ್ಲ ಅವರು. ಅದರಲ್ಲಿ ಬರೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಅವ್ರು ಬೇಕು ಅಂತ ಬರ್ಕೊಂಡಿದ್ದಾರೆ. ಅವ್ರಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಏನೋ ಅಧ್ಯಕ್ಷತೆ ವಹಿಸ್ಬೇಕು ಅಂತ ಬರೆದ್ಬಿಟ್ಟು ಅವ್ರೆ, ಕ್ಲೀನಾಗಿ ಬರೆದವ್ರೆ. ಆಮೇಲೆ ಇನ್ನೊಂದು ಬಹಳ ಸುಂದರವಾಗಿ ಹೇಳಿದ್ರು, ಒಬ್ಬ ಕಮಿಷನರ್ IAS, ಒಬ್ಬ ಕಮಿಷನರ್ IAS ಅವರು ಒಂದು ಕಾರ್ಪೊರೇಷನ್ ನಡೆಸಕ್ಕೆ ಯೋಗ್ಯತೆ ಇಲ್ಲ, ಅವ್ರಿಗೆ ಯೋಗ್ಯತೆ ಇಲ್ಲ, ಅವ್ರ ಕೆಪಾಸಿಟಿ ಇಲ್ಲ. ಅದೇ IAS ಪರಮೇಶ್ವರ್ ಅವರು, ಅದೇ IAS ಇಲ್ಲಿ ಚೀಫ್ ಸೆಕ್ರೆಟರಿ ಆಗಿ ಕೂತ್ಕೊಂಡು 7 ಕೋಟಿ ಜನ ನೋಡ್ಕೊಂತಾರೆ. ಅದೇ IAS, ಅದೇ ಪಾಸು. ಅವರೇನು ಈ ಕಾರ್ಪೊರೇಷನ್ ಕಮಿಷನರು ಅವನು ಕಾಪಿ ಹೊಡೆದು ಪಾಸ್ ಮಾಡಿ ಬಂದವರ? ಕಾಪಿ ಹೊಡೆದು ಪಾಸ್ ಮಾಡಿ ಬಂದವರ? ಸಾರಿ, ಕಾಪಿ ಹೊಡೆದು ಪಾಸ್ ಮಾಡಿ ಬಂದವರ? ಅಲ್ಲ, ಅಲ್ಲಿ UPSC, KPSC ಮುಖ. ಈ ಕಾರ್ಪೊರೇಷನ್ ಕಮಿಷನರು KPSC, ಚೀಫ್ ಇದಾರಲ್ಲ ಅವರು UPSC. ಅಂದ್ರೆ ದುಡ್ಡು ಕೊಟ್ಟು ಬಂದವ್ರ ಹಂಗಾರೆ? ಅಂದ್ರೆ ಅಧಿಕಾರ ಕಾರ್ಪೊರೇಷನ್ ನಡ್ಸಕ್ಕೆ ಆಗಲ್ಲ ಒಬ್ಬ IAS, ಅದೇ IAS ಇಡೀ ರಾಜ್ಯವನ್ನು ನಡೆಸ್ತಾರೆ. ಒಬ್ಬ ಚುನಾಯಿತ ಮೇಯರು ಇಲ್ಲಿರುವಂತ 1 ಕೋಟಿ ಜನನ ನೋಡ್ಕೊಳಕ್ಕಾಗಲ್ಲ, ರಾಜ್ಯದ ಮುಖ್ಯಮಂತ್ರಿ 7 ಕೋಟಿ ಜನ ನೋಡ್ಕೊಂತಾರೆ. 7 ಕೋಟಿ ಜನ ನೋಡ್ಕೊಂತಾರೆ. ಹಂಗಾರೆ ಈ ದೇಶದ ಪ್ರಧಾನಿ 140 ಕೋಟಿ ಜನ ನೋಡ್ಕೊಂತಾರೆ. ಹಂಗಾರೆ ಭಾಗ ಮಾಡ್ಬಿಡ್ಬೋದಲ್ಲ, ಕರ್ನಾಟಕನೂ ಭಾಗ ಮಾಡ್ತೀರ ಹಂಗಾರೆ? ಅದಲ್ಲ, ಇಲ್ಲಿ ಬೇಕಾಗಿರೋದು ಆ ಅಧಿಕಾರವನ್ನ ಚಲಾಯಿಸುವಂಥದ್ಕೆ ಯಾರನ್ನ ನೇಮಕ ಮಾಡ್ತೀರಾ ಅಂತ ಹೇಳಿ. ತಾವು ಆ ಸ್ಥಾನದಲ್ಲಿ ಕೂತಿದ್ದೀರಾ, ನಿಮ್ಗೆ ಆ ಸ್ಥಾನಕ್ಕೆ ಎಷ್ಟು ಜನ 224, 25 ಮೈನಾರಿಟಿ, ಇವರು ಆಂಗ್ಲೋ ಇಂಡಿಯನ್ ಸೇರಿ ಹೋಯ್ತಲ್ಲ. ಇಲ್ಲ, 23 ಇಲ್ಲಿ, 24 ಇಲ್ಲಿ, 124 ಇಲ್ಲಿ. ಎಷ್ಟು ಜನ ಶಾಸಕರು ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ? ನಮ್ಮ ರಾಯರೆಡ್ಡಿ ಕಾನೂನು ತಜ್ಞರು ಹೇಳಿದ್ಮೇಲೆ ಮುಗ್ದೋದಂಗೆ ಪಾಪ ಹಿಂದೆ ಕೂತ್ಕೊಂತಾರೆ. ಅದೇ ನಮಗೆ ಬೇಜಾರು. ಅದಕ್ಕೆ ತಾವು ಈ 223 ಜನನ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ಅಂದ ಕಾಂಗ್ರೆಸ್ ಅವ್ರ ಲೆಕ್ಕದಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಭಾಗ ಮಾಡಿ, ನಾವು ಸಪರೇಟ್. ಯಾಕಂದ್ರೆ ಮಾತಾಡಕ್ಕೆ ಅವಕಾಶ ಸಿಕ್ಕಲ್ಲ. ನಮ್ಮ MLA ಗಳೆಲ್ಲ ಕೇಳ್ತಾ ಇರ್ತಾರೆ, ಅಲ್ಲೂ ಕೇಳ್ತಾ ಇರ್ತಾರೆ, ಅವಕಾಶನೇ ಕೊಡಲ್ಲ.